ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 31 ಗಮನಿಸಿ. 1 ಅಂಕದ ಪ್ರಶ್ನೆ. ಜಲಚರ ಪ್ರಾಣಿಗಳ ಉಸಿರಾಟದ ದರವು ಭೂಚರ ಪ್ರಾಣಿಗಳಲ್ಲಿ ಕಂಡುಬರುವುದಕ್ಕಿಂತ ಹೆಚ್ಚು ವೇಗವಾಗಿರುತ್ತದೆ ಏಕೆ? ಇಲ್ಲಿ ಜಲಚರ ಪ್ರಾಣಿಗಳ ಉಸಿರಾಟದ ದರ, ನಾವು ಮೀನನ್ನೆಲ್ಲ ನೋಡಿದ್ರೆ ಅದು ಬಹಳ ಸ್ಪೀಡ್ ಅಲ್ಲಿ ಬಾಯನ್ನ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಮಾಡ್ತಾ ಇರುತ್ತೆ. ಆದ್ರೆ ನಾವು ಭೂಚರ ಪ್ರಾಣಿಗಳು ನಾವು ಬಹಳ ನಿಧಾನಕ್ಕೆ ಉಸಿರಾಡುವಂತಹ ಸಾಮರ್ಥ್ಯವನ್ನ ಹೊಂದಿರ್ತೀವಿ. ಹಾಗಿದ್ರೆ ಯಾಕೆ ಅಂದ್ರೆ ನಿಮಗ್ ಗೊತ್ತು, ವಾತಾವರಣದಲ್ಲಿ ಆಕ್ಸಿಜನ್ ನ ಪ್ರಮಾಣ ಎಷ್ಟಿದೆ? ನಿಯರ್ಲಿ 21% ಇದೆ ಅಲ್ವಾ? ಆದ್ರೆ ನೀರಿನಲ್ಲಿ ವಿಲೀನವಾಗಿರುವಂತಹ ಆಕ್ಸಿಜನ್ ಪ್ರಮಾಣ ಬಹಳ ಕಡಿಮೆ. ಹಾಗಾಗಿ ಏನಾಗುತ್ತೆ, ಈ ಜಲಚರ ಪ್ರಾಣಿಗಳು, ಮೀನಿನಂತಹ ಜಲಚರ ಪ್ರಾಣಿಗಳು ಏನ್ ಮಾಡ್ತವೆ, ಕಿವಿರುಗಳ ಮೂಲಕ ಉಸಿರಾಟವನ್ನ ನಡೆಸ್ತವೆ. ಈ ಕಿವಿರುಗಳು ಅವುಗಳಿಗೆ ಆಕ್ಸಿಜನ್ ಅನ್ನ ಹೀರಿಕೊಳ್ಳಿಕ್ಕೆ ಸಹಾಯ ಮಾಡ್ತವೆ. ಹಾಗಾಗಿ ಅವು ಬಹಳಷ್ಟು ನೀರನ್ನ ಅದ್ರ ಕಡೆ ತಳ್ತವೆ. ಹಾಗಾಗಿ ಹೆಚ್ಚಿನ ಆಕ್ಸಿಜನ್ ಅನ್ನ ಹೀರ್ಕೋಬಹುದು, ಯಾಕಂದ್ರೆ ನೀರಿನಲ್ಲಿ ಕಡಿಮೆ ಪ್ರಮಾಣದ ಆಕ್ಸಿಜನ್ ವಿಲೀನವಾಗಿರ್ತದೆ. ಇಲ್ಲಿ ವಾತಾವರಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ವಿಲೀನಗೊಂಡ ಆಕ್ಸಿಜನ್ ಪ್ರಮಾಣ ಕಡಿಮೆ. ಆದ್ದರಿಂದ ಅಧಿಕ ಆಕ್ಸಿಜನ್ ಪಡೆಯಲು ಜಲಚರ ಪ್ರಾಣಿಗಳು ವೇಗವಾಗಿ ಉಸಿರಾಡುತ್ತವೆ. ಅವುಗಳಿಗೆ ಅಧಿಕ ಆಕ್ಸಿಜನ್ ಬೇಕು ಅಂದ್ರೆ ಉಸಿರಾಟ ವೇಗವಾಗಿ ಆಗ್ಬೇಕು. ಹೆಚ್ಚಿನ ನೀರನ್ನ ನಾವು ಗಿಲ್ಸ್ ಕಡೆಗೆ, ಕಿವಿರುಗಳ ಕಡೆಗೆ ತಳ್ಳಬೇಕು. ಅವಾಗ ಹೆಚ್ಚಿನ ಆಕ್ಸಿಜನ್ ಅನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದ್ರೆ ನೀರಿನಲ್ಲಿ ವಿಲೀನಗೊಂಡ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರೋದ್ರಿಂದ ಅವುಗಳ ದೇಹಕ್ಕೆ ಕಡಿಮೆ ಆಕ್ಸಿಜನ್ ಸಿಗುವ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದ ಅವು ಅಧಿಕ ಆಕ್ಸಿಜನ್ ಪಡೆಯಲು ವೇಗವಾಗಿ ಉಸಿರಾಡುತ್ತವೆ. ಜಲಚರ ಪ್ರಾಣಿಗಳ ಉಸಿರಾಟವು ಭೂಚರ ಪ್ರಾಣಿಗಳಲ್ಲಿ ಕಂಡುಬರುವುದಕ್ಕಿಂತ ಹೆಚ್ಚು ವೇಗವಾಗಿರುತ್ತದೆ, ಏಕೆಂದರೆ ವಾತಾವರಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ವಿಲೀನಗೊಂಡ ಆಕ್ಸಿಜನ್ ಪ್ರಮಾಣ ಕಡಿಮೆ. ಆದ್ದರಿಂದ ಅಧಿಕ ಆಕ್ಸಿಜನ್ ಪಡೆಯಲು ಜಲಚರ ಪ್ರಾಣಿಗಳು ವೇಗವಾಗಿ ಉಸಿರಾಡುತ್ತವೆ. ಥ್ಯಾಂಕ್ ಯು.